ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನಿಲ್ ಗುಣನವರ್. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಗ್ರಾಮದ ಸಮೀಪ ನಡೆದಿರುವ ಒಂದು ಘಟನೆ ಇದೀಗ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಗೆ ಬರುವ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಬೇಟೆಗೆ ಬಂದಿದ್ರು ಎನ್ನಲಾದ ಕೆಲವರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು, ಈ ಘಟನೆಯಲ್ಲಿ 3 ಮೃತಪಟ್ಟಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಘಟನೆ ನಡೆದ ನಂತರ ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಗ್ಯದಲ್ಲಿರುವ ಅರಣ್ಯ ಇಲಾಖೆಯ DRFO ಕಚೇರಿಗೂ ನುಗ್ಗಿ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ಅಸಲಿಗೆ ಆ ದಿನ ಬೆಳಿಗ್ಗೆ ಕಾಡಿನೊಳಗೆ ಏನಾಗಿತ್ತು? ಈ 4 ಯಾರು? ಅವರು ಕಾಡಿನೊಳಗೆ ಹೋಗಿದ್ದಾಕೆ? ಮತ್ತು ಅರಣ್ಯ ಸಿಬ್ಬಂದಿ ಜೊತೆಗೆ ಗುಂಡಿನ ದಾಳಿ ಹೇಗೆ ನಡೀತು ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ ಬನ್ನಿ. ವರದಿಗಳ ಪ್ರಕಾರ ಶನಿವಾರ ಮುಂಜಾನೆ ಅಂದ್ರೆ ಇವತ್ತಿನ ಮುಂಜಾನೆ ಶಾಗ್ಯ ಗ್ರಾಮದ ಸಮೀಪದ ಮರಿಮಂಗಲ ಬೀಟ್ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುತ್ತಿದ್ದ ಒಂದು ಸಂದರ್ಭದಲ್ಲಿ ಕೆಲವರು ಕಾಡೊಳಗೆ ಬೇಟೆಯಾಡ್ತಿದ್ದಾರೆ ಎಂಬ ಮಾಹಿತಿ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅರಣ್ಯ ಸಿಬ್ಬಂದಿಯ ತಂಡ ಆ ಪ್ರದೇಶದ ಕಡೆಗೆ ಹೋಗಿದ್ದಾರೆ. ಅಲ್ಲಿ 4 ವ್ಯಕ್ತಿಗಳು ಇದ್ರು ಎನ್ನಲಾಗಿದ್ದು, ಅವರನ್ನ ತೋಮಿಯರ್ ಪಾಳ್ಯ ಗ್ರಾಮದ ಆಂತೋಣಿ ಸ್ವಾಮಿ, ಪೀಟರ್, ಕುಮಾರ್ ಮತ್ತು ಮರಿಮಂಗಲದ ಮಹಿಮಾ ದಾಸ್ ಅಂತ ಗುರುತಿಸಲಾಗಿದೆ. ಅರಣ್ಯ ಇಲಾಖೆಯ ಪ್ರಾಥಮಿಕ ಮಾಹಿತಿಯ ಪ್ರಕಾರ, ಅಂದ್ರೆ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಕಾರ, ಈ 4 ಕಾಡಿನೊಳಗೆ ಬೇಟೆಯ ಉದ್ದೇಶದಿಂದ ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ವನ್ಯ ಪ್ರಾಣಿಯೊಂದನ್ನ ಬೇಟೆಯಾಡಿ ಅದರ ಮಾಂಸವನ್ನ ಬೇರ್ಪಡಿಸುತ್ತಿದ್ದ ಒಂದು ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿ ಅವರನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅರಣ್ಯ ಇಲಾಖೆ ಹೇಳೋ ಪ್ರಕಾರ ಸಿಬ್ಬಂದಿ ಈ ವ್ಯಕ್ತಿಗಳನ್ನ ಗಮನಿಸಿ ಅವರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಶರಣಾಗುವಂತೆ ಸೂಚನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಅಲ್ಲಿಂದನೇ ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಶಂಕಿತ ಬೇಟೆಗಾರರ ಕಡೆಯಿಂದ ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಲಾಯಿತು ಅಂತ ಇಲಾಖೆ ಹೇಳಿದ್ದು, ಸಿಬ್ಬಂದಿ ತಮ್ಮ ಪ್ರಾಣವನ್ನ ರಕ್ಷಿಸಿಕೊಳ್ಳಲು ಪ್ರತಿಯಾಗಿ ಗುಂಡು ಹಾರಿಸಿದ್ದಾರೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎರಡೂ ಕಡೆಯಿಂದ ಗುಂಡಿನ ಚಕಮಕಿ ನಡೆದಿದ್ದು, ಈ ವೇಳೆ 3 ಗಂಭೀರವಾಗಿ ಗಾಯಗೊಂಡಿದ್ರು. ಆಂತೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಮೃತಪಟ್ಟರು. 4ನೇ ವ್ಯಕ್ತಿ ಮಹಿಮಾ ದಾಸ್ ಮಾತ್ರ ಅಲ್ಲಿಂದ ತಪ್ಪಿಸಿಕೊಂಡ ಅಂತ ಹೇಳಲಾಗ್ತಾ ಇದೆ. ಆತ ಕಾಡಿನೊಳಗೆ ಪರಾರಿಯಾಗಿದ್ದು, ಆತನಿಗಾಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ಗುಂಡಿನ ಚಕಮಕಿಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೂ ಗಾಯವಾಗಿದ್ದು, ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅನ್ನುವ ಮಾಹಿತಿ ಕೂಡ ಒಟ್ಟಿನಲ್ಲಿ ಸ್ನೇಹಿತರೆ, ಶಾಗ್ಯ ಅರಣ್ಯದಲ್ಲಿ ನಡೆದ ಈ ಗುಂಡಿನ ಚಕಮಕಿ ಇದೀಗ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಅರಣ್ಯ ಇಲಾಖೆ ಹೇಳುವಂತೆ ಇದು ಬೇಟೆಗಾರರು ಮತ್ತು ಸಿಬ್ಬಂದಿ ನಡುವೆ ನಡೆದ ಗುಂಡಿನ ಚಕಮಕಿಯೇ ಅಥವಾ ಮೃತರ ಕುಟುಂಬಸ್ಥರು ಮಾಡುತ್ತಿರುವ ಆರೋಪಗಳಲ್ಲಿ ಸತ್ಯಾಂಶ ಇದೆಯೇ? ಈ ಪ್ರಶ್ನೆಗಳಿಗೆ ಸದ್ಯಕ್ಕೆ ಊಹೆ ಮಾಡಿ ಉತ್ತರ ಕೊಡೋದಕ್ಕಿಂತ ಮರಣೋತ್ತರ ಪರೀಕ್ಷೆ, ಫಾರೆನ್ಸಿಕ್ ವರದಿ, ಸ್ಥಳದಲ್ಲಿ ಸಿಕ್ಕಿರುವಂತಹ ಶಸ್ತ್ರಾಸ್ತ್ರಗಳು, ಮಾಂಸದ ಪರೀಕ್ಷೆ ಮತ್ತು ಇತರ ಸಾಕ್ಷಿಗಳ ಆಧಾರದ ಮೇಲೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ 3 ವ್ಯಕ್ತಿಗಳು ಮೃತಪಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಪರಾರಿಯಾಗಿದ್ದಾನೆ. ಕುಟುಂಬಸ್ಥರು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ನಿಜವಾಗಿ ಏನಾಯ್ತು ವಿಚಾರ ಸಂಪೂರ್ಣವಾಗಿ ಹೊರಬರಕ್ಕೂ ಇನ್ನು ಈ ಬೇಟೆಗೆ ಸಂಬಂಧಿಸಿದಂತೆ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಹೊರಬರ್ತಾ ಇದೆ. ಅರಣ್ಯ ಇಲಾಖೆಯ ಪ್ರಕಾರ ಈ ವ್ಯಕ್ತಿಗಳ ಬಳಿ ದೇಶಿ ನಿರ್ಮಿತ ಬಂದೂಕುಗಳಿದ್ವು ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಕಾಡಿನಲ್ಲಿ ವನ್ಯ ಪ್ರಾಣಿಯೊಂದನ್ನ ಬೇಟೆಯಾಡಿ ಅದರ ಮಾಂಸವನ್ನ ಬೇರ್ಪಡಿಸಲಾಗ್ತಿತ್ತು ಎಂಬ ಮಾಹಿತಿ ಕೂಡ ಆಗಾಗ್ಲೇ ನಾನು ಹೇಳ್ದಂಗೆ ಆ ಮಾಹಿತಿ ಕೂಡ ಬರ್ತಾ ಇದೆ. ಅಲ್ಲಿ ವಶಕ್ಕೆ ಪಡೆದ ಮಾಂಸ ಜಿಂಕೆ ಇದ್ದೆ ಅಂತ ಅನುಮಾನ ವ್ಯಕ್ತಪಡ್ತಾ ಇದ್ದಾರೆ. ಅದನ್ನ ಖಚಿತಪಡಿಸಿಕೊಳ್ಳಲು ಇವಾಗ ಪರೀಕ್ಷೆ ನಡೆಸಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಅದನ್ನ ಜಿಂಕೆಯ ಮಾಂಸ ಅಂತ ಅಂತಿಮವಾಗಿ ಹೇಳಲು ಸಾಧ್ಯವಿಲ್ಲ. ಪರೀಕ್ಷೆ ವರದಿ ಬಂದ ನಂತರವೇ ಅದು ಯಾವ ಪ್ರಾಣಿ ಇದ್ದು ಎಂಬುದನ್ನು ಕೂಡ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಇದೇ ರೀತಿ ಸ್ಥಳದಲ್ಲಿ ಸಿಕ್ಕಿರುವ ಬಂದೂಕುಗಳು, ಬೇಟೆಗೆ ಬಳಸಲಾಗಿದೆ ಅಂತ ಈ ವಸ್ತುಗಳನ್ನ ಮತ್ತು ಇತರ ಸಾಕ್ಷಿಗಳನ್ನ ತನಿಖಾಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಈ ಮೃತಪಟ್ಟ 3 ಮೃತದೇಹಗಳನ್ನ ಆಸ್ಪತ್ರೆಗೆ ಕೊಂಡೊಯ್ದು ಈ ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿಗೆ ಕಳಿಸಲಾಗಿದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಈ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಗುಂಡಿನ ದಾಳಿ ನಿಖರವಾಗಿ ಹೆಂಗ್ ನಡೆಯಿತು, ಯಾವ ದಿಕ್ಕಿನಿಂದ ಗುಂಡುಗಳು ಬಂದವು, ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸಲಾಗಿತ್ತು ಮತ್ತು ಮೃತರ ದೇಹದಲ್ಲಿರುವ ಈ ಗುಂಡುಗಳು ಯಾವ ಬಂದೂಕಿಗೆ ಸೇರಿದ್ದು ಅಥವಾ ಯಾವ ಬಂದೂಕಿಗೆ ಈ ಗುಂಡುಗಳು ಹೊಂದಿಕೆ ಆಗುತ್ತೆ ಅನ್ನೋದನ್ನ ಈ ತನಿಖಾಧಿಕಾರಿಗಳು ಪರಿಶೀಲಿಸಬೇಕಾಗಿದೆ. ಸ್ಥಳದಲ್ಲಿ ಸಿಕ್ಕಿರುವ ಈ ಶಸ್ತ್ರಾಸ್ತ್ರಗಳು ಮತ್ತು
ಈ ಇತರ ವಸ್ತುಗಳು ಕೂಡ ಫೋರೆನ್ಸಿಕ್ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸಾಕ್ಷಿಗಳು ಹೊರಬಂದ ನಂತರವೇ ಗುಂಡಿನ ಚಕಮಕಿಯ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗಲಿದೆ ಅಂತಾನೆ ಹೇಳ್ಬೋದು. ಆದ್ರೆ ಸ್ನೇಹಿತರೆ, ಈ ಘಟನೆಗಿಂತ ನಂತರ ನಡೆದ ಬೆಳವಣಿಗೆಯು ಕೂಡ ಸಾಕಷ್ಟು ಗಂಭೀರವಾಗಿದೆ. ಈ 3 ಮೃತಪಟ್ಟಿರುವ ಸುದ್ದಿ ಗ್ರಾಮಸ್ಥರಿಗೆ ಯಾವಾಗ ತಲುಪುತ್ತೋ ಈ ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ತಮ್ಮ ಕುಟುಂಬದ ಸದಸ್ಯರನ್ನ ಅರಣ್ಯ ಸಿಬ್ಬಂದಿ ಗುಂಡಿಕ್ಕಿ ಕೊಂದಿದ್ದಾರೆ, ಇದು ನಕಲಿ ಎನ್ಕೌಂಟರ್ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಅದಲ್ಲದೆ ಈ ಆಕ್ರೋಶದ ನಡುವೆ ಶಾಗ್ಯದಲ್ಲಿರುವ ಸಹಾಯಕ ವಲಯ ಅರಣ್ಯಾಧಿಕಾರಿ ಕಚೇರಿ ಅಂದ್ರೆ DRFO ಕಚೇರಿಗೆ ಕೆಲವರು ನುಗ್ಗಿ ಅಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ್ದು ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಸ್ಥಿತಿಯನ್ನ ನಿಯಂತ್ರಣೆ ಮಾಡ್ತಾ ಇದ್ದಾರೆ. ಇದಾದ ನಂತರ ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಹನೂರು ಪೊಲೀಸ್ ಠಾಣೆ ಎದುರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇದೊಂಥರ ಈ ಮೂವಿಗಳಲ್ಲಿ ನೋಡ್ದಂಗೆ ಈ ನಕಲಿ ಎನ್ಕೌಂಟರ ಅಂತ ಎಷ್ಟೋ ಜನರಿಗೆ ಅನುಮಾನ ಆಗ್ತಾ ಇದೆ. ಈ ಅರಣ್ಯ ಸಿಬ್ಬಂದಿ ಅಮಾಯಕರ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ ಆರೋಪಿಸಿರುವ ಇವರು ಗುಂಡು ಹಾರಿಸಿದ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇತ್ತ ಅರಣ್ಯ ಇಲಾಖೆ ಮಾತ್ರ ಇದು ಯಾವುದೇ ಉದ್ದೇಶಪೂರ್ವಕ ದಾಳಿ ಅಲ್ಲ, ತಮ್ಮ ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಿದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆ ಅಂದ್ರೆ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಮಾತ್ರ ಪ್ರತಿಯಾಗಿ ನಾವು ಗುಂಡನ್ನ ಹಾರಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ 2 ವಿಭಿನ್ನ ಹೇಳಿಕೆಗಳು ಎದುರಾಗ್ತಾ ಇವೆ. ಆದ್ರೆ ಈ ಹೇಳಿಕೆಗಳಲ್ಲಿ ಯಾವುದು ಸರಿ, ಅಂದು ಕಾಡೊಳಗೆ ನಿಜವಾಗಿ ಏನಾಯ್ತು ಅನ್ನೋದನ್ನ ಈ ತನಿಖೆ ಆದ್ಮೇಲೆನೆ ನಮಗೆ ಗೊತ್ತಾಗುತ್ತೆ. ಈಗ ತನಿಖೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಮೊದಲಿಗೆ ಗುಂಡು ಹಾರಿಸಿದ್ದು ಯಾರು ಅನ್ನೋದು, ನಂತರ ಅಲ್ಲಿ ಬಳಸಲಾದ ಬಂದೂಕುಗಳು ಯಾರದ್ದು, ಅವುಗಳಿಂದ ಗುಂಡು ಹಾರಿಸಲಾಗಿದೆಯೇ, ಒಂದು ವೇಳೆ ಹಾರಿಸಿದ್ರೆ ಎಷ್ಟು ಸುತ್ತು ಗುಂಡು ಹಾರಿಸಲಾಯಿತು, ಗುಂಡುಗಳು ಯಾವ ದಿಕ್ಕಿನಿಂದ ಬಂದಿವೆ, ಮೃತರ ದೇಹದಲ್ಲಿ ಸಿಕ್ಕಿರೋ ಗುಂಡುಗಳು ಯಾವ ಶಸ್ತ್ರಾಸ್ತ್ರಕ್ಕೆ ಹೊಂದಿಕೆಯಾಗುತ್ತೆ ಅನ್ನೋದನ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ವಶಕ್ಕೆ ಪಡೆದಿರುವಂತಹ ಮಾಂಸ ಯಾವ ಪ್ರಾಣಿಯದ್ದು ಅನ್ನೋದು ಕೂಡ ಪರೀಕ್ಷೆಯಿಂದ ಗೊತ್ತಾಗಬೇಕಾಗಿದೆ. ಸ್ಥಳದಲ್ಲಿ ಸಿಕ್ಕಿರೋ ಪ್ರತಿಯೊಂದು ಸಾಕ್ಷ್ಯವೂ ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಪರಾರಿಯಾಗಿರುವ ಈ ಮಹಿಮಾದಾಸ್ ಸಿಕ್ರೆ ಆತನಿಂದಲೂ ಕೂಡ ಆ ದಿನದ ನಡೆದ ಕಂಪ್ಲೀಟ್ ಮಾಹಿತಿ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಈ ಘಟನೆ ನಡೆದಿರುವ ಪ್ರದೇಶವೇ ಸಾಮಾನ್ಯ ಅರಣ್ಯ ಪ್ರದೇಶ ಅಲ್ಲ. ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಬರುವ ಈ ಪ್ರದೇಶದಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಬಹಳ ಮುಖ್ಯ. ಜಿಂಕೆ, ಆನೆ ಸೇರಿದಂತೆ ಹಲವು ವನ್ಯಜೀವಿಗಳಲ್ಲಿ ಕಂಡು ಬರ್ತಾ ಇರುತ್ತೆ. ಹೀಗಾಗಿ ಅಕ್ರಮ ಬೇಟೆಯನ್ನ ತಡಿಬೇಕು ಅಂತ ಅರಣ್ಯ ಸಿಬ್ಬಂದಿ ನಿರಂತರವಾಗಿ ಗಸ್ತು ನಡೆಸ್ತಾ ಇರ್ತಾರೆ. ಆದರೆ ಅರಣ್ಯದ ಸುತ್ತಮುತ್ತಲ ಗ್ರಾಮಗಳಲ್ಲಿ ವಾಸಿಸುವ ಜನರಿಗೂ ಕಾಡಿನೊಂದಿಗೆ ಹಲವು ವರ್ಷಗಳ ಸಂಬಂಧ ಇರುತ್ತೆ, ಅದನ್ನು ಕೂಡ ನಾವು ಮರಿಬಾರದು. ಇದೇ ಕಾರಣಕ್ಕೆ ಕೆಲವೊಮ್ಮೆ ಅರಣ್ಯ ಇಲಾಖೆ ಮತ್ತು ಸ್ಥಳೀಯರ ನಡುವೆ ಈ ಸಂಘರ್ಷದ ಪರಿಸ್ಥಿತಿ ಉಂಟಾಗ್ತಾನೆ ಇರುತ್ತೆ ಪದೇ ಪದೇ. ಆದರೆ ಬೇಟೆ ಅಕ್ರಮವಾಗಿದ್ದರೆ ಅದನ್ನ ಕಾನೂನುಬದ್ಧವಾಗಿ ತಡೆಯೋದು ಅರಣ್ಯ ಇಲಾಖೆಯ ಜವಾಬ್ದಾರಿ. ಅದೇ ಸಮಯದಲ್ಲಿ ಶಸ್ತ್ರಾಸ್ತ್ರ ಬಳಸಿ 3 ಮೃತಪಟ್ಟಿರುವಂತಹ ಈ ಗಂಭೀರ ಘಟನೆ ನಡೆದಾಗ ಅದರ ಬಗ್ಗೆ ಪಾರದರ್ಶಕ ತನಿಖೆ ನಡೆಯುವುದು ಅಷ್ಟೇ ಮುಖ್ಯ ಅಂತ. ಒಟ್ಟಿನಲ್ಲಿ ಸ್ನೇಹಿತರೆ, ಶಾಗ್ಯ ಅರಣ್ಯದಲ್ಲಿ ನಡೆದ ಈ ಗುಂಡಿನ ಚಕಮಕಿ ಇದೀಗ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಅರಣ್ಯ ಇಲಾಖೆ ಹೇಳುವಂತೆ ಇದು ಬೇಟೆಗಾರರು ಮತ್ತು ಸಿಬ್ಬಂದಿ ನಡುವೆ ನಡೆದ ಗುಂಡಿನ ಚಕಮಕಿಯೇ ಅಥವಾ ಮೃತರ ಕುಟುಂಬಸ್ಥರು ಮಾಡುತ್ತಿರುವ ಆರೋಪಗಳಲ್ಲಿ ಸತ್ಯಾಂಶ ಇದೆಯೇ? ಈ ಪ್ರಶ್ನೆಗಳಿಗೆ ಸದ್ಯಕ್ಕೆ ಊಹೆ ಮಾಡಿ ಉತ್ತರ ಕೊಡೋದಕ್ಕಿಂತ ಮರಣೋತ್ತರ ಪರೀಕ್ಷೆ, ಫಾರೆನ್ಸಿಕ್ ವರದಿ, ಸ್ಥಳದಲ್ಲಿ ಸಿಕ್ಕಿರುವಂತಹ ಶಸ್ತ್ರಾಸ್ತ್ರಗಳು, ಮಾಂಸದ ಪರೀಕ್ಷೆ ಮತ್ತು ಇತರ ಸಾಕ್ಷಿಗಳ ಆಧಾರದ ಮೇಲೆ ಉತ್ತರ ಸಿಗಬೇಕಾಗಿದೆ. ಏಕೆಂದ್ರೆ ಇಲ್ಲಿ 3 ವ್ಯಕ್ತಿಗಳು ಮೃತಪಟ್ಟಿದ್ದಾರೆ, ಒಬ್ಬ ವ್ಯಕ್ತಿ ಪರಾರಿಯಾಗಿದ್ದಾನೆ, ಕುಟುಂಬಸ್ಥರು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ನಿಜವಾಗಿ ಏನಾಯ್ತು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಹೊರಬರೋ ಈ ಎಲ್ಲ ಕಂಪ್ಲೀಟ್ ವಿಚಾರ ಸಂಪೂರ್ಣವಾಗಿ ಹೊರಬರೋಕ್ಕೆ ಮುಂಚೆ ನಾವು ಏನನ್ನು ಜಡ್ಜ್ ಮಾಡಕ್ ಹೋಗ್ಬಾರ್ದು. ಈ ಮುಂದಿನ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ ಹೊರಬರದಂತೆ ಈ ಪ್ರಕರಣದಲ್ಲಿ ಚಿತ್ರಣವು ಕೂಡ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಈ ಪ್ರಕರಣದ ಬಗ್ಗೆ ಮುಂದಿನ ಬೆಳವಣಿಗೆ ಬಗ್ಗೆ ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ತಾರೆ. ಇಂತಹ ಕರ್ನಾಟಕದ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಮತ್ತು ವಿವರವಾಗಿ ತಿಳ್ಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದ.